ನಮಸ್ಕಾರ. ನಾನು ನಿಖಿತ್ ರಾಜ್ಗುರು ಅಸೋಸಿಯೇಟ್ಸಿಂದ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕನ್ಸಲ್ಟೆನ್ಸಿ ಕಾಂಟ್ರಾಕ್ಟರ್ಸ್ ಮೀನ್ಸ್ ಲೇಬರ್ ಕಾಂಟ್ರಾಕ್ಟರ್ ಕಂಪನಿಗಳಿಗೆ ಹೈರ್ ಮಾಡ್ತಾರೆ, ಅಲ್ಲಿ ನಿಮ್ಮ ಒಂದು ಉದ್ಯೋಗ ಕೊಡಿಸ್ತಾರೆ. ಸೊ ಕೆಲವೊಂದಿಷ್ಟು ಯುವಕರು ಆ ಕಾಂಟ್ರಾಕ್ಟರ್ಗಳ ಮೇಲಿರುವಂತಹ ನಂಬಿಕೆಯನ್ನು ಕಳ್ಕೊಂಡು ಅವ್ರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಮೋಸ ಮಾಡ್ತಾರೆ ಅಂತ ಎಲ್ಲನೂ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಏನಕ್ಕೆ ಈ ವಿಚಾರ ಹೇಳ್ತಿದ್ದೀನಿ ಅಂತಂದರೆ, ನಾನು ಸುಮಾರು 1 ವರ್ಷದಿಂದ ನಾನು ಕೂಡ ಈ ಥರ ಪರಿಸ್ಥಿತಿಯನ್ನು ನೋಡ್ತಾ ಬಂದಿದ್ದೇನೆ. ಯಾಕೆ ಈ ಥರ ಆಗ್ತಾ ಇದೆ? ಮೊದಲನೇದಾಗಿ ನಾನು ಕಾಂಟ್ರಾಕ್ಟರ್ಗಳ ಬಗ್ಗೆ, ಲೇಬರ್ ಕಾಂಟ್ರಾಕ್ಟರ್ಗಳ ಬಗ್ಗೆ ಮಾತಾಡ್ತೇನೆ. ನಾನು ಒಬ್ಬ ಲೇಬರ್ ಕಾಂಟ್ರಾಕ್ಟರ್, ಕನ್ಸಲ್ಟೆನ್ಸಿ ಆಫೀಸ್ ಇದೆ. ಯುವಕರು ಒಂದು ಉದ್ಯೋಗ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿ ಬರ್ತಾರೆ, ಊರು ಬಿಟ್ಟು, ಯಾವುದೋ ಹಳ್ಳಿಯಿಂದನೋ, ಯಾವುದೋ ತಾಲೂಕಿಂದನೋ, ಯಾವುದೋ ಜಿಲ್ಲೆಯಿಂದನೋ, ಬೆಂಗಳೂರು, ಬಳ್ಳಾರಿ, ಮೈಸೂರು, ಬೆಳಗಾವಿ, ಹುಬ್ಬಳ್ಳಿ, ಈ ಥರ ಎಲ್ಲ ಇಂಡಸ್ಟ್ರಿ ಏರಿಯಾಗಳಿಗೆ ಬರ್ತಾರೆ. ಆದರೆ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಇರಕ್ಕೆ ವ್ಯವಸ್ಥೆ ಮಾಡಬೇಕು. ಅವರಲ್ಲಿ ಒಂದು ಮನೆ ತಗೋಬೇಕಂದ್ರೆ ಆ ಮನೆಗೆ ಮಿನಿಮಮ್ ಒಂದು 25,000 ರಿಂದ 50,000 ಅಡ್ವಾನ್ಸ್ ಕೊಡಬೇಕು. ಅದನ್ನೆಲ್ಲ ನೀವು ಯೋಚನೆ ಮಾಡಿ. ನಿಮಗೆ ಊಟಕ್ಕೆ ವ್ಯವಸ್ಥೆ ಮಾಡಬೇಕು. ನಿಮಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ರೂಮಲ್ಲಿ ಸಿಲಿಂಡರ್ಗಳನ್ನು ಪ್ರೊವೈಡ್ ಮಾಡಿಕೊಡ್ತಾರೆ ಕೆಲವೊಂದಿಷ್ಟು ಕಾಂಟ್ರಾಕ್ಟರ್ಗಳು, ಕೆಲವೊಂದಿಷ್ಟು ಜನ ಮಾಡಿಕೊಡೋದಿಲ್ಲ. ಸೊ ಇಷ್ಟೆಲ್ಲ ಮಾಡಿದ್ಮೇಲೂ ನೀವು 1 ತಿಂಗಳು 2 ತಿಂಗಳು ಕೆಲಸ ಮಾಡಿಬಿಟ್ಟು ಹೋಗ್ಬಿಡ್ತೀರಿ. ಆದರೆ ಅಲ್ಲಿ ಆ ಮನೆ, ನೀವಿರಕ್ಕೆ ಬಂದಿರುವಂತಹ ಮನೆಯ ಅಗ್ರಿಮೆಂಟ್ 11 months ಆಗಿರುತ್ತೆ. ಅವಾಗ ಓನರ್ ಏನು ಹೇಳ್ತಾರೆ, 11 month ಅಗ್ರಿಮೆಂಟ್ ಆಗಿದೆ, 11 month ನೀವು ರೆಂಟ್ ಕೊಡಿ ಅಂತ ಹೇಳ್ತಾರೆ. ಅವಾಗ ಲೇಬರ್ ಕಾಂಟ್ರಾಕ್ಟರ್ಗಳಿಗೆ ಆ ಬಾಡಿಗೆ ಕಟ್ಟೋದು ಒಂದು ಹರಾಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಬಾಡಿಗೆ ಕಟ್ಟಬೇಕಾ, ಹೇಗೆ ಕಟ್ಟಬೇಕು, ಎಲ್ಲಿಂದ ದುಡ್ಡು ಸಂಪಾದನೆ ಮಾಡಬೇಕು, ಹುಡುಗರು ಬಂದರು ವಾಪಸ್ ಹೋದರು ಅಂತ ಹೇಳಿ. ಸೊ ಆ ಕಾರಣಕ್ಕೆ ಯಾವ ಕಾಂಟ್ರಾಕ್ಟರು ಕೆಟ್ಟವರಿಲ್ಲ. ಯಾರೋ ಒಬ್ಬರು ಮಾಡಿರ್ತಾರೆ ಅಲ್ಲಿ ಇಲ್ಲಿ ಮೋಸ, ಅದನ್ನೇ ಎಲ್ಲರೂ ಮೋಸ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ, ನಾನು ಸುಮಾರು 4 ತಿಂಗಳು ಬಾಡಿಗೆ ಕಟ್ಟಿದ್ದೆ. ಬರ್ತಾರೆ, 2 ತಿಂಗಳು ಕೆಲಸ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ, ಕೈಯಿಂದ ನನ್ನ ಬಾಡಿಗೆ ಕಟ್ತಾನೆ ಹೋದೆ, ಎಲ್ಲನೂ ಮಾಡಿದೆ. ಅಲ್ಲೇನೂ ನಾವು ಮೋಸ ಮಾಡಿಲ್ಲ. ಕರೆಕ್ಟಾಗಿ ಅವ್ರದ್ದು PF ಅಮೌಂಟ್ ಕಟ್ತಾ ಇದ್ದೀವಿ, ESI ಅಮೌಂಟ್ ಅವ್ರಿಗೆ ಹೋಗ್ತಾ ಇದೆ, ಕಂಪನಿಯಿಂದ ಬರಬೇಕಾಗಿರುವಂತಹ PF ಅಮೌಂಟ್, ESI ಅಮೌಂಟ್ ಎರಡೂ ಕೂಡ ಹೋಗ್ತಾ ಇದೆ. ಆದರೂ ಕಾಂಟ್ರಾಕ್ಟರ್ ಮೇಲೆ ನಂಬಿಕೆ ಇಲ್ಲ. ಏನು ಮಾಡಿದಾರೆ ಅಂತಾನೆ ಯಾರು ಹೇಳಕ್ಕೆ ರೆಡಿ ಇಲ್ಲ. ರೂಮ್ ರೆಂಟ್ ಕೂಡ ನಿಮ್ಮ ಸ್ಯಾಲ್ರಿಲಿ ಎಷ್ಟು ಕಟ್ ಆಗುತ್ತೆ, ಎಷ್ಟಿಲ್ಲ, ಆ ಓನರ್ ಜೊತೆ ನೀವು ಮಾತಾಡಿರ್ತೀರ, ಎಷ್ಟಿದೆ ಅಂತ ಕೇಳ್ಕೊಂಡಿರ್ತೀರ. ಇವನ್ ಅದೇ ನಿಮ್ಮ ಸ್ಯಾಲ್ರಿಲಿ ರೂಮ್ ರೆಂಟನ್ನು ನಾವು ಕಟ್ ಮಾಡಿರ್ತೀವಿ, ಇಲ್ಲ ಕೆಲವೊಂದಿಷ್ಟು ಕಡೆ ರೂಮ್ಗಳನ್ನು ಫ್ರೀಯಾಗಿ ಕೊಟ್ಟಿರ್ತೀವಿ. ಈ ಥರ ಇದ್ದಾಗ ಏನಂತ ಹೇಳಬೇಕು ನಿಮಗೆ? ಅದೇ ಸರ್ಕಾರಿ ಕೆಲಸ, ಆನ್ ರೋಲ್ ಎಂಪ್ಲಾಯ್, ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಸುಮ್ಮನೆ ಅವ್ರು ಏನೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕೊಂಡು ಹೋದ್ರು ನೀವು ಮಾಡ್ಕೊಂಡು ಹೋಗ್ತೀರ. ಕಾಂಟ್ರಾಕ್ಟರ್ ಆದರೆ ಯಾಕೆ ನಿಮಗೆ ನೋವಾಗುತ್ತೆ? ನೋಡಿ ಸ್ನೇಹಿತರೆ, ನಿಮಗೆ ಕೆಲಸ ಬೇಕಾ, ಕೆಲಸ ಕೊಡ್ತಾರೆ. ಎಲ್ಲೋ ಬೆರಳೆಣಿಕೆಯಷ್ಟು ಅಲ್ಲಿ ಇಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಕೆಟ್ಟ ಕಾಂಟ್ರಾಕ್ಟರ್ ಇರ್ಬಹುದೇನೋ, ಮೋಸ ಮಾಡಿರ್ಬಹುದೇನೋ. ಯಾರು ಎಲ್ರಿಗೂ ಮೋಸ ಮಾಡೋದಿಲ್ಲ. ಅವ್ರದ್ದೇ ಆದಂತಹ ಲೈಸೆನ್ಸ್ ಇರುತ್ತೆ, ಅವ್ರದ್ದೇ ಆದಂತಹ ESI ನಂಬರ್ ಇರುತ್ತೆ, PF ನಂಬರ್ ಇರುತ್ತೆ.
ಅವ್ರು ನಿಮಗೆ ಸ್ಯಾಲ್ರಿ ಅಕೌಂಟ್ ಅವ್ರು ನಿಖಿತ್ ರಾಜ್ ಗುರು ಅಸೋಸಿಯೇಟ್ಸ್ ನಂದು ಹೇಗಿದೆನೋ ಅದೇ ಥರ ಬೇರೆ ಬೇರೆ ಕಾಂಟ್ರಾಕ್ಟ್ ಕಂಪನಿಯಿಂದನೇ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿಸ್ತಾರೆ. ಲೀಗಲಿ ಒಂದು ವರ್ಷಕ್ಕೊಂದ್ಸರಿ ಅವ್ರದ್ದು ಆಡಿಟ್ ಕೂಡ ಆಗುತ್ತೆ, GST ಫೈಲ್ ಮಾಡ್ತಾರೆ. ಇದೆಲ್ಲ ಲೀಗಲಿ ಪ್ರೊಸೆಸ್ ಇದ್ದಾಗ ನಿಮಗೆ ಮೋಸ ಮಾಡೋಕ್ಕೆ ಹೇಗೆ ಸಾಧ್ಯ? ಏನೇನು ಊಹಾಪೋಹಗಳನ್ನು ಹುಟ್ಟಿಸಿ ಎಲ್ಲ ಲೇಬರ್ ಕಾಂಟ್ರಾಕ್ಟರ್ಗಳು ಕೆಟ್ಟವರು ಅಲ್ಲ ಅಂತ ಹೇಳೋಕ್ಕೆ ನಾನು ಇವತ್ತು ಹೊರಟಿದ್ದೀನಿ. ಇಷ್ಟೇ ನನ್ನ ವಿಚಾರ. ಅದರಲ್ಲಿ ನಿಮ್ಮ ಯಾರು ಕೆಲಸಕ್ಕೆ ಬಂದಿರುವಂತಹ ಯುವಕರಿರ್ತಾರೆ, ನಿಮ್ಮ ತಪ್ಪುಗಳು ಇರುತ್ತೆ. ಹಾಗಿದ್ರೆ ನಿಮ್ಮ ಒರಿಜಿನಲ್ ಸಬ್ಮಿಟ್ ಮಾಡಿ 11 ಮಂತ್ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಮಾಡ್ತೀರಾ ನೀವು? ಇಲ್ಲ, ಬಿಟ್ಟು ಹೋಗ್ತೀರಾ ತಾನೆ. ಅವಾಗ ಯಾರಿಗೆ ತೊಂದರೆ ಆಗುತ್ತೆ? ಮನೆಗಳು ತೊಗೊಂಡಿರೋರಿಗೆ, ಎಲ್ಲನೂ ಮಾಡೋರಿಗೆ, ಕಾಂಟ್ರಾಕ್ಟರ್ಗಳಿಗೆ ತೊಂದರೆ ಆಗುತ್ತೆ. ಹೀಗಾಗಿ ಯೋಚನೆ ಮಾಡಿ, ಒಳ್ಳೆಯ ಲೇಬರ್ ಕಾಂಟ್ರಾಕ್ಟರ್ ಹೈಯರ್ ಮಾಡುವಂತಹ ವ್ಯಕ್ತಿಗಳು ಯಾರಿರ್ತಾರೆ, ಯಾವ ಕಂಪ್ನಿ ಚೆನ್ನಾಗಿ ಹೈಯರ್ ಮಾಡ್ತಾ ಇದೆ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೀವು ಜಾಯ್ನ್ ಆಗಿ. ಧನ್ಯವಾದ. ನಮಸ್ಕಾರ.